ಪ್ರೋಟೀನ್ದು ರೈಸ್ ಮಾಡೋದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ 1 ಕಪ್ ರೈಸು ಇದರಲ್ಲಿ ಮತ್ತು 2 ಕಪ್ಪು ಚೆನ್ನಾಗಿ ಸೋಪ್ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಏನಾಗುತ್ತೆ ಅಂದರೆ ಹೈ ಪ್ರೋಟೀನ್ ಸಿಕ್ಕತ್ತೆ ವೆಜಿಟೇರಿಯನ್ಸ್ಗೆ. ಅದಕ್ಕೆ 2 ಕಪ್ಸು. ಈಗ 1 ಕಪ್ ರೈಸ್ ಹಾಕ್ತೀನಿ. 1 ಕಪ್ ರೈಸು ವಾಶ್ ಮಾಡಿಬಿಟ್ಟು ಇವಾಗ ಕುಕ್ ಮಾಡೋಕ್ಕೆ ಇಡೋಣ. ಅದು ಬ್ರೌನ್ ಆಗಿ ಬರುತ್ತೆ ರೈಸು, ಬಟ್ ಹೆಲ್ತಿಯಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ಬೋದು, ಹೈ ಪ್ರೋಟೀನ್ ಇರುತ್ತೆ ಅದರಿಂದ. ಸೊ ಪ್ರೋಟೀನ್ ಹಿಂಗೆ ಸಿಕ್ಕೋದು ಅಂತ ವರಿ ಮಾಡೋ ಹೊತ್ತಿಗೆ ಈ ಥರದ್ದೆಲ್ಲ ಒಂದೊಂದು ಮಾಡ್ಕೊಂಡು ತಿನ್ಕೋಬೋದು. ಐ ಆಮ್ ಡೂಯಿಂಗ್ ಹೈ ಪ್ರೋಟೀನ್ ರೈಸ್ ಫಾರ್ ದ ಪೀಪಲ್ ಆಫ್ vegetarian people. They don't get much of protein, so I am adding, instead of adding 2 cups of rice, I'll be adding 1 cup of rice and 2 cups of soaked black chana. So we can eat with the any kind of rasam, chutney, anything. So I'll be adding this one, and we have to wash it twice, then cook it with water. Idu ivaga 2 sati wash agide. I just washed twice. Now I am adding so much of water, double the amount, then we'll allow it to cook. ವಾಶ್ ಆಯಿತು. 2ಕ್ಕಿಂತ ಜಾಸ್ತಿ ನೀರು ಹಾಕಿದ್ದೀನಿ. ಬೇಯಕ್ಕೆ ಇಡಬೇಕು. ಮುಚ್ಚಳ ರೈಸ್ ಕುಕ್ಕರಲ್ಲಿ ಮಾಡೋಂಗಿದ್ರೆ ಮುಚ್ಚಳ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಓಪನಲ್ಲಿ ಕುಕ್ ಮಾಡ್ಬೋದು. ಏನು ಬೇರೆ ಸಾಲ್ಟ್ ಎಲ್ಲ ಹಾಕೋದು ಬೇಡ, ರೈಸ್ ಥರನೇ ತಿನ್ನೋದಕ್ಕೆ. ನಾನು ಇದರಲ್ಲಿ ಮಾಡ್ತಾಯಿರೋದು. ಸೊ ಮುಚ್ಚಳ ಹಾಕಲ್ಲ, ಹೊರಗಡೆ ಎಲ್ಲ ಬರುತ್ತೆ ಅಂತ. ರೈಸ್ ಅಂತ ಒತ್ತಿದ್ರೆ ಸಾಕು. ಸೊ ಇದರಲ್ಲಿ ಆಗುತ್ತೆ. ಆಗೋದ್ಮೇಲೆ ತೋರಿಸ್ತೀನಿ ಹೇಗೆ ಅಂತ ಹೇಳಿಬಿಟ್ಟು. ಆಮೇಲೆ ಅನ್ನ ಜೊತೆಲಿ ತಿನ್ಬೋದು. ಲೈಕ್ ಪಲ್ಯನೋ ಸಾರೋ ಸಾಂಬಾರೋ ಯಾವುದ್ರ ಜೊತೆಲಾದ್ರೂ ತಿನ್ಬೋದು.